ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ನ ನಂತರ ನೀವು ಬ್ಲ್ಯಾಕ್ ಬಾಕ್ಸ್ ಅನ್ನೋ ವಿಷಯನ ತುಂಬ ಸಲ ಕೇಳಿರ್ತೀರಾ. ಇವತ್ತು ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಬ್ಲ್ಯಾಕ್ ಬಾಕ್ಸ್ ಅಂತಂದರೆ ಪ್ರತಿ ಫ್ಲೈಟ್ನ ಕಾಕ್ಪಿಟ್ನಲ್ಲಿ ಅಂದರೆ ಪೈಲಟ್ ಕೂತ್ಕೊಳ್ಳೋ ಜಾಗದಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಇದು ಯಾವುದೇ ಫ್ಲೈಟ್ ಇನ್ಸಿಡೆಂಟ್ಸ್ ಆದಾಗ ಅದರಿಂದ ಮಾಹಿತಿ ಪಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಮಾಡುತ್ತೆ. ಈ ಬ್ಲ್ಯಾಕ್ ಬಾಕ್ಸ್ ಹೆಸರಿಗೆ ತಕ್ಕಾಗೆ ಬ್ಲ್ಯಾಕ್ ಆಗಿರಲ್ಲ, ಬಟ್ ಬ್ರೈಟ್ ಆರೆಂಜ್ ಕಲರ್ ಇರುತ್ತೆ. ಯಾಕೆಂದರೆ ಇದು ಎಲ್ಲಾದರೂ ಆಕ್ಸಿಡೆಂಟ್ ಆಗಿದೆ, ಕ್ರ್ಯಾಶ್ ಆಗಿದೆ ಅಂದರೆ ಈಸಿಯಾಗಿ ಇದನ್ನು ಹುಡುಕ್ಲಿಕ್ಕಾಗಲಿ ಅಂತ ಬ್ರೈಟ್ ಆರೆಂಜ್ ಕಲರಲ್ಲಿ ಡಿವೈಸ್ ಮಾಡಿರ್ತಾರೆ. ಆ ಬ್ಲ್ಯಾಕ್ ಬಾಕ್ಸ್ನಲ್ಲಿ 2 ರೆಕಾರ್ಡರ್ಸ್ ಇರುತ್ತೆ. ಒಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ, ಎರಡನೇದಾಗಿ ಫ್ಲೈಟ್ ಡೇಟಾ ರೆಕಾರ್ಡರ್. ಫ್ಲೈಟ್ ಡೇಟಾ ರೆಕಾರ್ಡರಲ್ಲಿ ಆ ಫ್ಲೈಟ್ಗೆ ಸಂಬಂಧಿಸಿದ ಪ್ರತಿ ಟೆಕ್ನಿಕಲ್ ವಿಷಯಗಳನ್ನು ರೆಕಾರ್ಡ್ ಮಾಡ್ಕೊಳ್ತಿರುತ್ತೆ. ಅಂದರೆ ಟೆಕ್ನಿಕಲ್ ವಿಷಯಗಳಂದರೆ ಆ ಫ್ಲೈಟ್ ಎಷ್ಟು ಹೊತ್ತಿಗೆ ಟೇಕ್ ಆಫ್ ಆಯಿತು, ಆ ಇಂಜಿನಲ್ಲಿ ಏನಾದರೂ ನಾಯ್ಸ್ ಇದ್ದರೆ ಅದು ರೆಕಾರ್ಡ್ ಆಗುತ್ತೆ. ಹಾಗೆ ಫ್ಲೈಟ್ ಯಾವ್ಯಾವ ಟೈಮಲ್ಲಿ ಯಾವ ಆಲ್ಟಿಟ್ಯೂಡಲ್ಲಿ ಹಾರಾಡ್ತಾ ಇತ್ತು, ಅದು ಯಾವ ಕಡೆಗೆ ಹೋಗ್ತಾ ಇದೆ, ಹಾಗೆ ಅದರ ಇಂಜಿನ್ ಪರ್ಫಾರ್ಮೆನ್ಸಲ್ಲಿ ಏನಾದರೂ ವೇರಿಯೇಷನ್ಸ್ ಇದೆಯಾ, ಎಲ್ಲ ರೆಕಾರ್ಡ್ ಆಗಿರುತ್ತೆ. ಮತ್ತು ಈ ಎಲ್ಲ ರೆಕಾರ್ಡಿಂಗ್ಸ್ ಸುಮಾರು 25 ಗಂಟೆಗಳ ಫ್ಲೈಟ್ ರನ್ನಿಂಗ್ ಟೈಮ್ನ ಯಾವಾಗಲೂ ಸ್ಟೋರ್ ಮಾಡ್ಕೊಂಡಿರುತ್ತೆ. ಇದರಲ್ಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಸಹ ಇರುತ್ತೆ. ಈ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರಲ್ಲಿ ಅಲ್ಲಿರುವಂಥ ಪೈಲಟ್ಸ್, ಕೋ ಪೈಲಟ್ಸ್ ಏನು ಮಾತಾಡ್ಕೊಳ್ತಿದ್ದಾರೆ, ಅವರಿಗೆ ಯಾವುದಾದ್ರೂ ಕಮ್ಯುನಿಕೇಷನ್ ಬಂದಿದೆಯಾ, ಅವರು ಯಾವುದಾದ್ರೂ ಅಲಾರಮ್ ಸಿಗ್ನಲ್ಸ್ನ ಕೊಟ್ಟಿದ್ದಾರಾ, ಈ ಎಲ್ಲ ವಿಚಾರಗಳು ಅದರಲ್ಲಿ ಸೇವ್ ಆಗ್ತಿರುತ್ತೆ. ಇದರಲ್ಲಿ ಸುಮಾರು 2 ಗಂಟೆಗಳಷ್ಟು ಡೇಟಾ ಬ್ಯಾಕಪ್ ಆಗಿರುತ್ತೆ. ಆಗಲೇ ಹೇಳಿದಾಗೆ ಇದು ಯಾವುದಾದ್ರೂ ಫ್ಲೈಟ್ ಬ್ಯಾಡ್ ಇನ್ಸಿಡೆಂಟ್ಸ್ ನಡೆದಾಗ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಉಪಯೋಗಿಸೋದ್ರಿಂದ ಇದು ಅತಿ ಹೆಚ್ಚಿನ ಪ್ರೆಷರ್ ಬಿದ್ದರೂ ಅಥವಾ ಯಾವುದೇ ರೀತಿಯಲ್ಲಿ ಟೆಂಪ್ರೇಚರ್ ಸುಮಾರು 1000 ಡಿಗ್ರಿಯಷ್ಟು ಮುಟ್ಟಿದ್ರೂ ಇದು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಯಾವಾಗಾದರೂ ಈ ಫ್ಲೈಟ್ ಎಮರ್ಜೆನ್ಸಿ ಓಷನ್ ಅಥವಾ ಸಿ ಲ್ಯಾಂಡಿಂಗ್ ಆದರೂ ಕೂಡ ಏನೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇದನ್ನು ವಾಟರ್ ಪ್ರೂಫ್ ಹಾಗೆ ರಸ್ಟ್ ಪ್ರೂಫ್ ಮಾಡಿರ್ತಾರೆ. ಸುಮಾರು ಸಮುದ್ರದ ಒಳಗೆ 6000 ಮೀಟರ್ನಷ್ಟು ಆಳಕ್ಕೆ ಹೋಗಿ ಬಿದ್ದರೂ ಇದನ್ನು ಡಿಟೆಕ್ಟ್ ಮಾಡೋ ರೀತಿಯಲ್ಲಿ ತಯಾರು ಮಾಡಿರ್ತಾರೆ. ಯಾವಾಗಾದರೂ ಇದು ಸಮುದ್ರದಲ್ಲಿ ಬಿದ್ದರೆ ಸುಮಾರು 30 ದಿನಗಳ ಕಾಲ ಪ್ರತಿ ಸೆಕೆಂಡ್ಗೂ ಒಂದ್ಸಲ ಇದು ಬೀಪ್ ಸೌಂಡ್ ಮಾಡ್ತಾ ಇರುತ್ತೆ. ಈ ರೀತಿ ಅದು ಸೌಂಡ್ ಪಿಂಗ್ ಮಾಡೋದ್ರಿಂದ ಬ್ಲ್ಯಾಕ್ ಬಾಕ್ಸ್ನ ಡಿಟೆಕ್ಟ್ ಮಾಡೋದು ತುಂಬ ಸುಲಭ ಆಗುತ್ತೆ. ಇದರಲ್ಲಿ ಡೇಟಾನ ಸಾಲಿಡ್ ಸ್ಟೇಟ್ ಮೆಮೊರಿಯಲ್ಲಿ ತುಂಬ ಅಡ್ವಾನ್ಸ್ಡ್ ಚಿಪ್ಸ್ನ ಯೂಸ್ ಮಾಡಿ ತಯಾರು ಮಾಡಿರ್ತಾರೆ. ಹಾಗೆ ಇದು ತುಂಬ ಸೆಕ್ಯೂರ್ಡ್ ಮತ್ತು ಯಾವುದೇ ರೀತಿ ಯಾರೂ ಇದನ್ನು ಟ್ಯಾಂಪರ್ ಮಾಡಲಿಕ್ಕೆ ಅಥವಾ ಡೇಟಾನ ಎರೇಸ್ ಮಾಡಲಿಕ್ಕೆ ಆಗದೇ ಇರೋ ರೀತಿಯಲ್ಲಿ ತಯಾರು ಮಾಡಿರ್ತಾರೆ.